ಶೃಂಗೇರಿ ಮತಕ್ಷೇತ್ರದಲ್ಲಿ ಬಿಜೆಪಿಯಿಂದ ವೋಟ್ ಡಕಾಯಿತಿಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪ ಮಾಡಿದರು. ಈ ಆರೋಪಕ್ಕೆ ಶೃಂಗೇರಿ ಶಾಸಕ ಜೀವರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ದೊಡ್ಡ ನಾಯಕ, ಈ ರೀತಿ ಹೇಳಿಕೆ ಕೊಡಬಾರದು. ಡಿಸಿಎಸ್ಪಿಯಿಂದ ಒಂದು ಸಣ್ಣ ಕೆಲಸ ಮಾಡಿಸಿಕೊಳ್ಳಲು ಆಗಿಲ್ಲ, ಮತ ಕದಿಯೋಕ್ಕಾಗತ್ತಾ? ಇದು ರಾಜಕೀಯ ಆರೋಪ ಅಷ್ಟೇ. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಶಾಸಕ ಜೀವರಾಜ್ ಕಿಡಿಕಾರಿದ್ದಾರೆ. ಚುನಾವಣೆ ಗೆದ್ದ ನನ್ನನ್ನ 3 ವರ್ಷಗಳ ಕಾಲ ವನವಾಸಕ್ಕೆ ಕಳುಹಿಸಿದ್ರು. ವನವಾಸಕ್ಕೆ ಕಳಿಸಿದ್ದಾಯ್ತು, ಮತ್ತೇನು ಮಾಡಲು ಹೊರಟಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾರೆ ಜೀವರಾಜ್. ಶೃಂಗೇರಿ ವಿಧಾನಸಭಾ ಕ್ಷೇತ್ರ ಸಂಬಂಧಪಟ್ಟಂತೆ ಪೋಸ್ಟಲ್ ಬ್ಯಾಲೆಟ್ನ ಮರು ಎಣಿಕೆ ಏನಿತ್ತು ಅದು ಒಂದಷ್ಟು ಮತ್ತೆ ಗೊಂದಲಕ್ಕೆ ಕಾರಣ ಆಗ್ತಿರೋದು. ಆದರೆ ಚುನಾವಣಾಧಿಕಾರಿಗಳು ಜೀವರಾಜ್ ಅವರು ಗೆದ್ದಿದ್ದಾರೆ ಅಂತೇಳಿ ನನಗೆ ಸರ್ಟಿಫಿಕೇಟ್ ನೀಡಿದ್ದಾರೆ. ಆದರೆ ಅವರ ವಿರುದ್ಧ ಒಂದು ಎಫ್ ಐ ಆರ್ ದಾಖಲು ಮಾಡಿರುವಂಥದ್ದು. ಆ ಎಫ್ ಐ ಆರ್ಗೆ ಇವತ್ತು ಹೈಕೋರ್ಟ್ ತಡೆಯನ್ನು ನೀಡಿದೆ. ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತೆ ಪ್ರೆಸ್ ಮೀಟ್ ಮಾಡಿ ಮತ್ತೊಂದಷ್ಟು ಆರೋಪಗಳನ್ನು ಮಾಡುವಂಥ ಪ್ರಯತ್ನಗಳು ಮಾಡ್ತಾರೆ. ನಮ್ಮ ಜೊತೆ ಈಗ ನೂತನವಾಗಿ ಆಯ್ಕೆಯಾಗಿರುವಂಥ ಶಾಸಕ ಜೀವರಾಜ್ ಅವರಿದ್ದಾರೆ. ಇವತ್ತು 12 ಗಂಟೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಇದರಲ್ಲಿ ಶೃಂಗೇರಿ ಒಂದು ಮತ ಎಣಿಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಏನು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನು ಮಾಡಿದ್ದಾರೆ. ಆವಾಗ ಅಧಿಕಾರದಲ್ಲಿದ್ದು ಬಿಜೆಪಿ ಡಬಲ್ ಎಂಜಿನ್ ಸರ್ಕಾರ, ಅವರೆಲ್ಲ ಸೇರಿಕೊಂಡು ಜೀವರಾಜ್ ಎಲ್ಲ ಸೇರಿಕೊಂಡು ಇದನ್ನು ಒಳಸಂಚು ರೂಪಿಸಿ ಮತವನ್ನು ಮೆನ್ಪ್ಲೇಟ್ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪನ ಸಿ ಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಇವತ್ತು ತುಂಬ ದೊಡ್ಡವರು. ನಾನು ಯಾವಾಗಲೂ ಹೇಳ್ತೀನಿ, ಪಕ್ಷ ಬೇರೆ ಇರ್ಬೋದು, ದೇವೇಗೌಡರು, ಸಿದ್ದರಾಮಯ್ಯ, ಶಿವಕುಮಾರ್ ಇವರೆಲ್ಲ ಮುಖಂಡರು ಸರ್. ನಮ್ಮ ಪಕ್ಷದವ್ರು ಹೆಂಗೂ ನಮಗೆ ಮುಖಂಡರು, ಇವರೆಲ್ಲ ನಾಯಕರು. ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಇವರೆಲ್ಲ ಈ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು. ಓಟ್ ಚೋರಿ ಆಗಿದೆ, ಓಟ್ ಚೋರಿ ಮಾತ್ರ ಅಲ್ಲ, ಓಟ್ ಡಕಾಯಿತಿನೇ ಮಾಡಿದ್ದಾರೆ ಬಿಜೆಪಿಯವರು ಅಂತ. ನಾನು ಇದಕ್ಕೇನು ಹೇಳಬೇಕು ಅಂತ ನನ್ನ ಹತ್ರ ಉತ್ತರ ಇಲ್ಲ. ಯಾಕಂದರೆ ನನಗೆ ಒಂದೊಂದು ಸಾರಿ ಅನಿಸುತ್ತೆ, ನನ್ನನ್ನು ಅಷ್ಟು ದೊಡ್ಡವನು ಅಂತ ಅಂದ್ಕೊಂಡಾರಲ್ಲ. ಈ ನಿಮ್ಮದು ಡಿ ಸಿ ಕೈನಲ್ಲಿ, ನಿಮ್ಮ ಎಸ್ ಪಿ ಕೈನಲ್ಲಿ ನಂದೊಂದು ಸಣ್ಣ ಕೆಲಸಗಳನ್ನು ಮಾಡಿಸ್ಕೊಳಕ್ಕೂ ಆಗಿಲ್ಲ. ಇನ್ನು ನಾನು ಹೋಗಿ ಇದನ್ನು ಮಾಡೋಕ್ಕಾಗ್ತದೆ ಅಂತ ಹೇಳುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇರೋದು ಒಂದು ರೀತಿ ಪೊಲಿಟಿಕಲೈಸ್. ಇದನ್ನೇನಂತ ಹೇಳಿದ್ರೆ ಬಿ ಜೆ ಪಿಯವ್ರು ಹಿಂಗೆ ಮಾಡಿದ್ದಾರೆ ಅಂತೇಳಂದರೆ ಲಾಭ ಆಗ್ಬೋದು ಅಂತ. ಇದರಿಂದೆಲ್ಲ ಆಗಲ್ಲ ಸರ್. ಇದರಿಂದ ನನಗೆ ಹಿಂಸೆ ಮಾಡ್ಬೋದು. ನನಗೆ 3 ವರ್ಷಗಳ ಕಾಲ ಗೆದ್ದವನ್ನ ವನವಾಸಕ್ಕೆ ಕಳಿಸಿದ್ದಾರೆ. ಈಗ ಮತ್ತೇನು ಮಾಡಬೇಕು ಅಂತ ಹೊರಟಿದ್ದೀರಿ ನನ್ನ ಸರ್? ಒಬ್ಬ ಮನುಷ್ಯನಿಗೆ ಒಂದು ಧಾರಣಾ ಶಕ್ತಿ ಯಾವುದಕ್ಕಾದರೂ ಇದೆ, ಲೋಡ್ ಬೇರಿಂಗ್ ಕೆಪಾಸಿಟಿ. ನನ್ನ ತಲೆ ಮೇಲೆ ಮುಖ್ಯಮಂತ್ರಿ ಇವರು ಎಲ್ಲರೂ ಹಿಂಗೆ ಹಾಕ್ಕೊಂಡು ಹೊಡಿತಾ ಇದ್ದರೆ ನನ್ನನ್ನು ಏನು ಮಾಡೋ ಕಾರ್ಯಕ್ರಮ ಇದು? ನೀವು ದಯಮಾಡಿ ಗಮನಿಸಿ. ನಾನು ಅವರಿಗೆ ನಿಮ್ಮ ಮುಖಾಂತರ ಕೈ ಮುಗಿದು ಕೇಳ್ಕೊಂತೇನೆ, ತಾವಿಷ್ಟು ದೊಡ್ಡವರೆಲ್ಲ ಹಿಂಗಿದ್ದಿದ್ದ ಮಾತುಗಳನ್ನು ಹೇಳಬಾರ್ದು. ನೀವು ನಮ್ಮ ರಕ್ಷಣೆಗೆ ನೀವೇ ಬರಬೇಕು. ಯಾಕಂದರೆ ನಾನೀಗ ಶಾಸಕನಾಗಿ ಬಂದರೂ ನಿಮ್ಮ ಸರ್ಕಾರ ಇರುತ್ತೆ, ಯಾಕೆ ಸುಮ್ಮನೆ ಇಷ್ಟೊಂದು ಇಲ್ಲ ಕರೆದು ಹೇಳಿಬಿಡಿ ಅತ್ಲಾಗೆ ಎಲ್ಲ ಕೇಸ್ ವಿತ್ಡ್ರಾ ಮಾಡ್ಕ ಅಂಥೇಳಿ, ನಮ್ಗೆ ಎಮ್ ಎಲ್ ಎ ಬೇಕಣ ಅಂತ ಹೇಳಿದ್ರೆ ಹಾಗೆ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬೇರೆ ನಮ್ಮ ಹತ್ರ ಇನ್ನೇನು ಶಕ್ತಿ ಇದೆ? ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಶಾಸಕ ಜೀವರಾಜ್ ಹೇಳುವಂಥದ್ದು. ಅಂದರೆ ಒಬ್ಬ ದೊಡ್ಡ ಸ್ಥಾನದಲ್ಲಿ ಕೂತಂಥ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಈ ರೀತಿಯಾದಂಥ ಒಬ್ಬ ವ್ಯಕ್ತಿಯ ವಿರುದ್ಧ ಈ ರೀತಿ ಆರೋಪ ಮಾಡುವಂಥದ್ದು ಸರಿಯಾದಲ್ಲ. ಆದರೆ ನ್ಯಾಯ ಗೆದ್ದಿದೆ. ಸೊ ಆ ಕಾರಣಕ್ಕಾಗಿ ನನ್ನ ಪರವಾಗಿ ಬಿದ್ದಂಥ ಮತಗಳನ್ನು ರಿಕೌಂಟ್ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ಆಯ್ಕೆ ಅಂತೇಳಿ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಕಾನೂನಾತ್ಮಕವಾಗಿ ನಾನು ಹೋರಾಟವನ್ನು ಮುಂದುವರಿಸಿದ ಮಾತನ್ನು ಅವ್ರು ಹೇಳ್ತಾರೆ. ಕ್ಯಾಮ್ರಾಮನ್ ವೆಂಕಟೇಶ್ ಜೊತೆ ರಮೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.